ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ವಿಷ್ಣುವರ್ಧನರ ಅಭಿಮಾನಿ ಬಳಗ ಬಾಲಕೃಷ್ಣ ಅವರ ಅಭಿಮಾನ ಸ್ಟುಡಿಯೋದಿಂದ ಅವ್ರ ಸಮಾಧಿಯನ್ನು ಕಿತ್ತು ಹಾಕಿದ ಮೇಲಂತೂ ಬಹಳಷ್ಟು ನೋವಿನಲ್ಲಿದ್ದಾರೆ ಅನ್ನೋದು ನಾವು ಮೇಲೆ ಹೇಳ್ತಾನೆ ಇದ್ದೀವಿ. ನೋವು ನಿರಂತರ ಅನ್ನೋದು ಎರಡು ಮಾತಿಲ್ಲ. ಆದರೂ ಒಂದು ಒಳ್ಳೆಯ ಡೆವಲಪ್ಮೆಂಟ್ ಆಗಿದೆ. ಯಾಕಂದ್ರೆ ಈಗಾಗಲೇ ಅದು ನ್ಯಾಯಾಲಯದಲ್ಲಿ ಇರೋದ್ರಿಂದಲೇ ತಕರಾರು ಬಾಲಕೃಷ್ಣ ಅವ್ರ ಮಕ್ಕಳ ಮಧ್ಯದಲ್ಲಿ ಏನೋ ನಡೆದದ, ಏನೇನೋ ಗದ್ದು ನಡೀತಾ ಇದ್ದಾವೆ, ಅದರದ್ದು ಮೂವ್ಮೆಂಟ್ ಮಾಡೋಣ. ಅದ್ರ ಜೊತೆಗೆ ಅಲ್ಲೇ ಸಮೀಪದಲ್ಲೇ ಬಾಲನ್ನವರ ನಮ್ಮ ಅಭಿಮಾನ ಸ್ಟುಡಿಯೋ ಸಮೀಪದಲ್ಲೇ ಒಂದು 2-3 ಕಿಲೋಮೀಟರ್ದಲ್ಲೇ ಒಂದು ಅರ್ಧ ಎಕರೆ ಜಮೀನನ್ನು ತೆಗೆದುಕೊಂಡ ನಮ್ಮ ಏನಪ್ಪ ಅಂತ ಸುದೀಪ್ ಅವರು ಖರೀದಿ ಮಾಡಿದ್ದಾರೆ. ಅರ್ಧ ಎಕರೆ ಖರೀದಿ ಮಾಡಿ ಅಲ್ಲಿ ಅವರು ಏನು ಮಾಡಿದಾರಪ್ಪ ಅಂದ್ರೆ ವಿಷ್ಣುವರ್ಧನ್ ಅವರ ದರ್ಶನ ಕೇಂದ್ರ, ಒಂದು ಅರ್ಧ ಎಕರೆಯಲ್ಲೇ ದರ್ಶನ ಕೇಂದ್ರ ಬೆಂಗಳೂರಲ್ಲಿ ಇಲ್ಲ ಅವರ ಈ ಸಮಾಧಿದು, ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದನ್ನು ವಿಷ್ಣು ಸೇನಾ ಸಮಿತಿಯ ವೀರಕ ಪುತ್ರ ಶ್ರೀನಿವಾಸ್ ಅವರು ಹೀಗೆ ಕೊಟ್ಟಿದ್ದಾರೆ. ವೀರಕ ಪುತ್ರ ಶ್ರೀನಿವಾಸ್ ಅವರು ಇಲ್ಲ, ನಾವು ಅರ್ಧ ಎಕರೆ ತೊಗೊಂಡು ನಮ್ಮ ವಿಷ್ಣುವರ್ಧನ ನೆನಪನ್ನು ಅಲ್ಲಿ ಉಳಿಸ್ಕೊಳ್ತೀವಿ ಅಭಿಮಾನ ಸ್ಟುಡಿಯೋ ಸಮೀಪದಲ್ಲ ಅಂತೇಳಿ ಕೇಂದ್ರ ಮಾಡಿ ವಿಷ್ಣುವರ್ಧನ ಸಂಬಂಧಿಸಿದಂಥ ಒಂದು ಲೈಬ್ರರಿ ಆಗಿರ್ಬೋದು, ಒಂದಿಷ್ಟು ಏನಪ್ಪ 25 ಅಡಿ ಎತ್ತರದ ವಿಷ್ಣುವರ್ಧನ ಮೂರ್ತಿ ಆಗಿರ್ಬೋದು, ಅಲ್ಲಿ ಸ್ಮಾರಕದಲ್ಲಿ ನೇಮಿಸ್ತೀವಿ. ಆದರೆ ಈಗಾಗಲೇ ಸೆಟ್ ಮಾಡ್ತಾಯಿದ್ವಿ ನಾವು ಯಾವ ರೀತಿಯಾಗಿ ತಯಾರು ಮಾಡ್ಕೋಬೇಕಂತೇಳಿ ಅನ್ನೋ ಮಾತನ್ನು ಪ್ರಕಟಣೆ ಮಾಡೋದ್ರ ಮೂಲಕ ತಾವು, ಅದರಲ್ಲೂ ಸುದೀಪ್ ಕಿಚ್ಚ ದೊಡ್ಡ ಅಭಿಮಾನಿ ನಮ್ಮ ವಿಷ್ಣುವರ್ಧನ್ ಅವರದ್ದು, ಡಾಕ್ಟರ್ ವಿಷ್ಣುವರ್ಧನ್ ಅವರದ್ದು ಅನ್ನೋದನ್ನು